ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ಜೀವವುಳ್ಳ ವಾಕ್ಯಗಳು ನಿಮ್ಮ ಆತ್ಮೀಯ ಜೀವಿತದ ಬೆಳವಣಿಗೆಗೆ ಸಹಾಯವಾಗಿದ್ದು ನಿಮ್ಮನ್ನು ಬಲಪಡಿಸುತ್ತದೆ ಎಂದು ನಾವು ನಂಬುತ್ತೇವೆ. ಈ ಸಮಯದಲ್ಲಿ ಆತನ ವಾಕ್ಯಗಳನ್ನು ಧ್ಯಾನಿಸಲು ನಾವೆಲ್ಲರೂ ಕೂಡಿ ಬಂದಿರುವಾಗ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಮಗುವನ್ನು ನಜರೇತಿಗೆ ಕರೆತಂದದ್ದು, ಸ್ನಾನಿಕನಾದ ಯೋಹಾನನು ಸೇವೆಯನ್ನು ಪ್ರಾರಂಭಿಸಿದ್ದು, ಫರಿಸಾಯನು ಸದ್ದುಕಾಯರು ಯೇಸು ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದು ಎಂಬ ವಿಷಯಗಳನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕೃಪೆಯೂ ಸತ್ಯವೂ ಒಂದನ್ನೊಂದು ಕೂಡಿರುವವು, ನೀತಿಯೂ ಸಮಾಧಾನವು ಮುದ್ದಿಟ್ಟುಕೊಳ್ಳುವವು. ಕೀರ್ತನೆಗಳು 84:10 ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ವಾಕ್ಯ ಧ್ಯಾನವು ನಮ್ಮನ್ನು ಆತ್ಮೀಕವಾಗಿ ಬಲಪಡಿಸಿ ನಡೆಸುತ್ತಾ ಇದೆ ಅಲ್ಲವೇ? ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ಮುಂದುವರಿಯುವಾಗ ನಜರೇತಿಗೆ ಹಿಂತಿರುಗಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಎಂಬುದೇ. ಪ್ರಿಯ ವೀಕ್ಷಕರೇ, ನಾನು ಇದರ ಬಗ್ಗೆ ಗಮನ ಹರಿಸಲೇಬೇಕು. ಕರ್ತನ ದೂತನು ಪೆನಿಯೇಲ್ನಲ್ಲಿ ಯಾಕೋಬನಿಗೆ ಕಾಣಿಸಿಕೊಂಡನೆಂದು ನಮಗೆ ಹೇಳಲಾಗಿದೆ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯವನ್ನು ನೋಡಿರಿ. ಇಲ್ಲಿ ಕರ್ತನ ದೂತನು ಇದ್ದಾನೆ. ಕರ್ತನ ದೂತನು ಪೂರ್ವ ಅವತಾರ ಕ್ರಿಸ್ತನಾಗಿದ್ದಾನೆ. ಈಗ ಕ್ರಿಸ್ತನ ಅವತಾರವು ಐಗುಪ್ತದಲ್ಲಿದೆ. ಮುಂದುವರೆದು ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 20ನೇ ವಚನವನ್ನು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು, ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಯೇಸುವು ಐಗುಪ್ತದಿಂದ ಹೊರಬಂದು ಇಸ್ರಾಯೇಲಿಗೆ ಪುನಃ ಬರುವುದು ಅವಶ್ಯವಾಗಿತ್ತು. ಇದಕ್ಕೆ ಅತೀ ಮುಖ್ಯವಾದ ಕಾರಣವೆಂದರೆ ಆತನು ಧರ್ಮಶಾಸ್ತ್ರಾಧೀನನಾಗಿ ಹುಟ್ಟಿದನು. ಆದ್ದರಿಂದಲೇ ಧರ್ಮಶಾಸ್ತ್ರಾಧೀನನಾಗಿಯೇ ಜೀವಿಸಬೇಕಾಗಿತ್ತು. ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಕೈಕೊಂಡವನು ಆತನೊಬ್ಬನೇ ಆಗಿದ್ದನು. ಆದ್ದರಿಂದ ಆತನು ಐಗುಪ್ತದ ಅಧೀನದಿಂದ ಹೊರಬರಬೇಕಾಗಿತ್ತು. ಪ್ರಿಯರೇ, ಆತನು ಮೋಶೆಯಂತೆ ಅಲ್ಲಿ ಬೆಳೆಯಬಾರದಿತ್ತು. ಇಸ್ರಾಯೇಲ್ಯರಂತೆ ಐಗುಪ್ತದ ಅಧೀನದಲ್ಲಿ ಇರಬಾರದಾಗಿತ್ತು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು, ಆಗ ಯೋಸೇಫನು ಎದ್ದು ಕೂಸನ್ನೂ ಅದರ ತಾಯಿಯನ್ನೂ ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು. ಆಗ ಅವನು ಕನಸಿನಲ್ಲಿ ದೇವರ ಅಪ್ಪಣೆಯನ್ನು ಹೊಂದಿ ಗಲಿಲಾಯ ಸೀಮೆಗೆ ಹೋದನು ಎಂಬುದೇ. ಪ್ರಿಯ ವೀಕ್ಷಕರೇ, ಅರ್ಕೆಲಾಯನು ಇನ್ನೊಬ್ಬ ಹೆರೋದನಾಗಿದ್ದು ಇವನು ಕ್ರೂರಿಯಾಗಿದ್ದವನೇ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಚನವನ್ನು, ಮತ್ತು ನಜರೇತ್ ಎಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು ಎಂಬುದೇ. ಪ್ರಿಯ ವೀಕ್ಷಕರೇ, ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ನೋಡುವಾಗ ನಜರೇತ್ ಎಂಬುದರ ಇಬ್ರಿಯ ಶಬ್ದ ನೆಟ್ಟರ್ ಎಂಬುದಾಗಿದೆ. ಅದರ ಅರ್ಥ ಕೊಂಬೆ ಅಥವಾ ಚಿಗುರು ಎಂದಾಗುತ್ತದೆ. ಆ ಪಟ್ಟಣ ಅತೀ ಚಿಕ್ಕದಾಗಿದ್ದರಿಂದ ಆ ರೀತಿ ಕರೆಯಲ್ಪಟ್ಟಿತು. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನ, 53ನೇ ಅಧ್ಯಾಯ 2ರಿಂದ 3 ವಚನ ಹಾಗೂ ಕೀರ್ತನೆ 22 6ನೇ ವಚನದ ಪ್ರವಾದನ ಮಾತುಗಳು ನಜರೇತಿಗೆ ಸಂಬಂಧಿಸಿದವುಗಳಾಗಿವೆ. ಯೇಸುವಿಗೆ ನಜರಾಯನೆಂಬ ಹೆಸರು ಕೊಡಲ್ಪಟ್ಟಿದ್ದು ಆತನು ಜೆಸ್ಸಿಯ ಕಾಂಡದಿಂದ ಹೊರಹೊಮ್ಮಿದ ಬೇರು. ಆದರೆ ಆತನು ನಜರೇತ್ ಊರಿನಲ್ಲೇ ಬೆಳೆದು ಬಂದದರಿಂದಲೇ ಹೀಗೆ ಪ್ರವಾದನೆಯ ಮಾತು ನೆರವೇರಿತು. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಜನನದ ಕುರಿತಾದ 4 ಪ್ರವಾದನೆಗಳನ್ನು ನಾವು ನೋಡಿದೆವು.
ಬೆತ್ಲೆಹೇಮಿನಲ್ಲಿ ಕ್ರಿಸ್ತನ ಜನನ, ಐಗುಪ್ತದಿಂದ ಕರೆಯಲ್ಪಟ್ಟವನು, ರಾಮಾದಲ್ಲಿ ಆದ ಗೋಳಾಟ ಹಾಗೂ ಆತನು ನಜರಾಯನೆಂದು ಕರೆಯಲ್ಪಟ್ಟದ್ದು. ಈ 4 ಸ್ಥಳಗಳಿಗೂ ಆತನಿಗೂ ಸಂಬಂಧ ಉಂಟಾಯಿತು ಮತ್ತು ವಿಚಿತ್ರವಾದ ಪ್ರವಾದನೆಗಳು ಎಂಬುದಾಗಿ ಕಂಡದ್ದೆಲ್ಲವೂ ನಿಜವಾಗಿ ನೆರವೇರಿದವು. ಪ್ರಿಯ ವೀಕ್ಷಕರೇ, ಮುಂದಕ್ಕೆ ನಾವು ಮತ್ತಾಯನು ಬರೆದ ಸುವಾರ್ತೆಯ 3ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇದರ ಮುಖ್ಯ ಪ್ರಸ್ತಾಪ ರಾಜನ ಮುಂದೂತನಾದ ಸ್ನಾನಿಕನಾದ ಯೋಹಾನನು ರಾಜ್ಯದ ಕುರಿತು ಘೋಷಣೆ, ಅರಸನಾದ ಯೇಸುವಿಗೆ ದೀಕ್ಷಾಸ್ಥಾನ ಎಂಬುದೇ. ಮುಂದುವರೆದು ನಾವು ಸ್ನಾನಿಕನಾದ ಯೋಹಾನನ ಸೇವೆ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈಗ ಪಕ್ಕನೆ ಸ್ನಾನಿಕನಾದ ಯೋಹಾನನು ಕಾಣಿಸಿಕೊಳ್ಳುತ್ತಾನೆ. ನಮಗೆ ಮತ್ತಾಯನ ಸುವಾರ್ತೆ ಮಾತ್ರ ಇರುತ್ತಿದ್ದರೆ ಇವನು ಎಲ್ಲಿಂದ ಬಂದನು, ಇವನ ಹಿನ್ನೆಲೆ ಏನು ಎಂಬುದಾಗಿ ನಾವು ಕೇಳುತ್ತಿದ್ದೆವು. ಮತ್ತಾಯನು ಇದಾವುದನ್ನೂ ನಮಗೆ ತಿಳಿಸುವುದಿಲ್ಲ. ಅದಕ್ಕೆ ಕಾರಣವೂ ಸ್ಪಷ್ಟವಾಗಿದೆ. ಪ್ರಿಯರೇ, ಮಲಾಕಿಯ ಪ್ರವಾದಿಯು ಅರಸನ ಆಗಮನಕ್ಕಾಗಿ ದಾರಿ ಸಿದ್ಧಪಡಿಸುವುದಕ್ಕೆ ಮುಂದೂತನು ಕಳುಹಿಸಲ್ಪಡುತ್ತಾನೆ ಎಂದು ಹೇಳಿದ್ದನು. ಮಲಾಕಿಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನವನ್ನು ನೋಡಿರಿ. ಪ್ರಿಯರೇ, ಈ ಮುಂದೂತನೇ ಸ್ನಾನಿಕನಾದ ಯೋಹಾನನು. ಮುಂದೂತನೊಬ್ಬನ ಹಿನ್ನೆಲೆಯನ್ನು ನಾವು ತಿಳುಕೊಳ್ಳುವ ಅಗತ್ಯವಿರುವುದಿಲ್ಲ. ಹೊರದೇಶದಲ್ಲಿನ ಯಾರೋ ಒಬ್ಬ ಹುಡುಗ ನಿಮ್ಮ ಮನೆ ಬಾಗಿಲಿಗೆ ಬಂದು ಸಂದೇಶವನ್ನು ನೀಡಿದಾಗ ನೀವು ಅವನಿಗೆ, ಯುವಕನೇ, ನಿನ್ನ ಪೂರ್ವಜರು ಹೊರದೇಶದಲ್ಲಿದ್ದಾರೋ, ನಿನ್ನ ಹಿನ್ನೆಲೆ ಏನು ಎಂದು ಕೇಳುತ್ತೀರಾ? ನಿಮಗೆ ಅದರಲ್ಲಿ ಆಸಕ್ತಿ ಇಲ್ಲ. ಸಂದೇಶವು ಅತ್ಯಂತ ಮುಖ್ಯವಾದ ಕಾರಣ ನೀವು ಸಂದೇಶದಲ್ಲಿ ಆಸಕ್ತಿ ಹೊಂದಿದ್ದೀರಿ ಮತ್ತು ಅದು ನಿಮಗೆ ಬೇಕಾಗಿರುವುದು. ಆದ್ದರಿಂದ ನೀವು ಅವನಿಗೆ ಧನ್ಯವಾದ ಹೇಳಿ ಸಲಹೆ ನೀಡಿ ಮತ್ತು ಅವನನ್ನು ಕಳುಹಿಸಿ ನೀವು ಅವನೊಂದಿಗೆ ಸಂಭಾಷಣೆಯನ್ನು ಮುಗಿಸುತ್ತೀರಿ. ಪ್ರಿಯರೇ, ಸ್ನಾನಿಕನಾದ ಯೋಹಾನನು ತಾನು ಮುಂದೂತನು ಮಾತ್ರ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿರುತ್ತಾನೆ ಮತ್ತು ಮತ್ತಾಯನು ಕೂಡ ಇದನ್ನು ಸ್ಪಷ್ಟವಾಗಿ ಬರೆದಿರುತ್ತಾನೆ. ಆದ್ದರಿಂದ ಅವನು ನೇರವಾಗಿ ಸುವಾರ್ತೆಯಲ್ಲಿ ಕಾಣಿಸಿಕೊಂಡು ಯೂದಾಯದ ಅಡವಿಗಳಲ್ಲಿ ಪರಲೋಕ ರಾಜ್ಯವು ಸಮೀಪಿಸಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಲು ತೊಡಗಿದನು. ಮುಂದಕ್ಕೆ ನಾವು ತಿರುಗಿಕೊಳ್ಳಿರಿ, ಪರಲೋಕ ರಾಜ್ಯ ಹಾಗೂ ಸಮೀಪವಾಗಿದೆ, ಈ 3 ಸಂಗತಿಗಳ ಕುರಿತಾಗಿ ಸ್ವಲ್ಪ ನೋಡೋಣ. ಪ್ರಿಯ ವೀಕ್ಷಕರೇ, ತಿರುಗಿಕೊಳ್ಳಿರಿ ಎಂಬ ಮಾತು ದೇವಜನರು ಆತನ ಕಡೆಗೆ ತಿರುಗಲು ಆಗಾಗ ಕೊಡಲ್ಪಟ್ಟ ಮಾತಾಗಿದೆ. ಮೂಲ ಗ್ರೀಕ್ ಭಾಷೆಯಲ್ಲಿ ಇದರ ಶಬ್ದ ಮೆಟಾನೋಯಿಯಾ ಎಂದು. ಅದರ ಅರ್ಥ ಮನಸ್ಸನ್ನು ಬದಲಾಯಿಸುವುದು ಎಂದಾಗುತ್ತದೆ. ಅಂದರೆ ಪ್ರಿಯ ಮಿತ್ರನೇ, ನೀನು ಒಂದು ದಿಕ್ಕಿನಲ್ಲಿ ಹೋಗುತ್ತಾ ಇದ್ದಿ, ತಿರುಗಿಕೊಂಡು ವಿರುದ್ಧ ದಿಕ್ಕಿನಲ್ಲಿ ನಡೆ ಎಂಬುದಾಗಿ. ಮೂಲತಃ ತಿರುಗಿಕೊಳ್ಳಿರಿ ಎಂಬ ಮಾತು ರಕ್ಷಿಸಲ್ಪಟ್ಟ ದೇವರ ಮಕ್ಕಳಿಗಾಗಿ ಇದೆ ಎಂದು ನಾನು ತಿಳಿಯುತ್ತೇನೆ. ಅಂದರೆ ನಮ್ಮ ಜೀವಿತದಲ್ಲಿ ತಣ್ಣಗಾಗಿ ಹೋದವರ ಬಗ್ಗೆ. ಪ್ರಿಯರೇ, ಪ್ರಕಟಣೆ ಪುಸ್ತಕ 2 ಮತ್ತು 3ನೇ ಅಧ್ಯಾಯದಲ್ಲಿ ಏಷ್ಯಾದ 7 ಸಭೆಗಳಿಗೆ ಕೊಡಲ್ಪಟ್ಟ ಸಂದೇಶ ಇದೇ ಆಗಿದೆ ಮತ್ತು ಈ ಸಂದೇಶ ಕೊಟ್ಟದ್ದು ಕರ್ತನಾದ ಯೇಸು ತಾನೇ ಆಗಿದ್ದಾನೆ. ಪ್ರಿಯರೇ, ರಕ್ಷಿಸಲ್ಪಡದ ಮನುಷ್ಯನು ಪಶ್ಚಾತ್ತಾಪ ಪಡಬೇಕೇ ಎಂದು ಯಾರಾದರೂ ಕೇಳಬಹುದು. ರಕ್ಷಿಸಲ್ಪಡದ ಮನುಷ್ಯನಿಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕೆಂದು ಹೇಳಲಾಗುತ್ತದೆ. ಅದು ಫಿಲಿಪ್ಪಿಯಲ್ಲಿ ಸೆರೆಮನೆಯ ಯಜಮಾನನಿಗೆ ಪೌಲನ ಸಂದೇಶವಾಗಿತ್ತು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನವನ್ನು ನೋಡಿರಿ. ಪ್ರಿಯರೇ, ಆ ಹಳೆಯ ಪಾಪಿ ಪಶ್ಚಾತ್ತಾಪ ಪಡಬೇಕಾಗಿತ್ತು. ಆದರೆ ರಕ್ಷಿಸಲ್ಪಡದ ಮನುಷ್ಯನು ಯೇಸುವನ್ನು ನಂಬಿದಾಗ ಅವನು ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಪ್ರಿಯರೇ, ನಂಬಿಕೆ ಎಂದರೆ ಕ್ರಿಸ್ತನ ಕಡೆಗೆ ತಿರುಗುವುದು ಮತ್ತು ನೀವು ಕ್ರಿಸ್ತನ ಕಡೆಗೆ ತಿರುಗಿದಾಗ ನೀವು ಯಾವುದೋ ಒಂದರಿಂದ ತಿರುಗಬೇಕು. ನೀವು ಯಾವುದೋ ಒಂದರಿಂದ ತಿರುಗದಿದ್ದರೆ ನೀವು ನಿಜವಾಗಿಯೂ ಕ್ರಿಸ್ತನ ಕಡೆಗೆ ತಿರುಗುತ್ತಿಲ್ಲ. ಆದ್ದರಿಂದ ಪಶ್ಚಾತ್ತಾಪವು ನಿಜವಾಗಿಯೂ ನಂಬಿಕೆಯ ಒಂದು ಭಾಗವಾಗಿದೆ. ಆದರೆ ಇಂದು ಕಳೆದು ಹೋದವರಿಗೆ ನೀಡಬೇಕಾದ ಪ್ರಾಥಮಿಕ ಸಂದೇಶವೆಂದರೆ ಅವರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು.
ಜನರು ಕ್ರಿಸ್ತನನ್ನು ಸ್ವೀಕರಿಸಲು ಅಥವಾ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಂದು ಸೂಚಿಸುವ ಕಾರ್ಡಿಗೆ ಸಹಿ ಹಾಕಲು ಸೇವೆಯಲ್ಲಿ ಮುಂದೆ ಬರುವುದನ್ನು ನಾವು ನೋಡಲು ಇಷ್ಟಪಡುತ್ತೇವೆ. ಆದರೆ ಮುಖ್ಯ ವಿಷಯವೇನೆಂದರೆ ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ನಂಬುವುದು ಮತ್ತು ನೀವು ನಿಜವಾಗಿಯೂ ಆತನ ಕಡೆಗೆ ತಿರುಗಿದರೆ ನೀವು ಬೇರೆ ಯಾವುದೇ ಒಂದರಿಂದ ತಿರುಗುತ್ತೀರಿ. ಪ್ರಿಯರೇ, ದೇವರ ರಾಜ್ಯ ಎಂದರೆ ಭೂಮಿಯ ಮೇಲೆ ಪರಲೋಕದ ಆಳ್ವಿಕೆ ಎಂದರ್ಥ. ಕರ್ತನಾದ ಯೇಸುವು ರಾಜನಾಗಿದ್ದಾನೆ. ರಾಜನಿಲ್ಲದೆ ರಾಜ್ಯವಾಗಲಿ ರಾಜ್ಯವಿಲ್ಲದ ರಾಜನಾಗಲಿ ಇರುವುದಿಲ್ಲ. ಹಾಗಾದರೆ ಶೇಕ್ಸ್ಪಿಯರ್ ನಾಟಕದಲ್ಲಿ ನನ್ನ ರಾಜ್ಯ ಕುದುರೆಗೆ ಎಂದು ಹೇಳಿದ 3ನೇ ರಿಚರ್ಡ್ಸ್ ಅವರನ್ನು ನೆನಪಿಸಿಕೊಳ್ಳಿರಿ. ಅವನು ತನ್ನ ರಾಜ್ಯವನ್ನು ಕುದುರೆಗೆ ವಿನಿಮಯ ಮಾಡಿಕೊಂಡಿದ್ದರೆ ಅವನು ರಾಜನಾಗುತ್ತಿರಲಿಲ್ಲ. ಅವನು ಕುದುರೆಯ ಮೇಲೆ ಸವಾರಿ ಮಾಡುವ ಮನುಷ್ಯನಾಗಿ ಮಾತ್ರ ಇರುತ್ತಿದ್ದನು. ಪ್ರಿಯರೇ, ರಾಜನಿಗೆ ರಾಜ್ಯವಿರಬೇಕು. ಹಾಗಾದರೆ ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂಬ ಮಾತಿನಲ್ಲಿ ಸ್ಥಾನಿಕನಾದ ಯೋಹಾನನು ಹೇಳುವುದೇನು? ಪರಲೋಕ ರಾಜ್ಯವು ರಾಜನಲ್ಲಿ ಇದೆ ಎಂಬುದಾಗಿ. ಪರಲೋಕ ರಾಜ್ಯವು ಈಗ ಲೋಕದಲ್ಲಿದೆಯೋ? ಹೌದು, ಇದೆ. ಆತನ ಬಳಿಗೆ ಬಂದು ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುವವರು ದೇವರ ಮಗನ ರಾಜ್ಯದೊಳಗೆ ಸೇರಿಸಲ್ಪಡುತ್ತಾರೆ. ಅವರು ಈಗ ಆತನಿಗೆ ಸೇರಿದವರು. ಪ್ರಿಯ ವೀಕ್ಷಕರೇ, ಒಬ್ಬ ರಾಜನೊಂದಿಗೆ ಪ್ರಜೆಗಳಿಗಿರುವುದಕ್ಕಿಂತ ಹೆಚ್ಚಿನ ಸಂಬಂಧ ಇವರಿಗಿರುತ್ತದೆ. ಕ್ರಿಸ್ತನು ಮೊದಲಿಂಗನು ಮತ್ತು ವಿಶ್ವಾಸಿಗಳು ಆತನ ಮೊದಲಗಿತ್ತಿಯಾಗಿದ್ದಾರೆ. ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಅದು ಪ್ರೀತಿಯ ಸಂಬಂಧ. ಪರಲೋಕ ರಾಜ್ಯ ಎಂದರೆ ಭೂಮಿಯ ಮೇಲೆ ಪರಲೋಕದ ಆಳ್ವಿಕೆ. ಅದು ಇಂದು ಅಸ್ತಿತ್ವದಲ್ಲಿಲ್ಲ. ಕ್ರಿಸ್ತನು ಈಗ ಪ್ರಪಂಚದ ಮೇಲೆ ಆಳ್ವಿಕೆ ನಡೆಸುತ್ತಿಲ್ಲ. ಪರಲೋಕದ ರಾಜ್ಯವು ರಾಜನಲ್ಲಿದೆ. ಅದುವೇ ಇದ್ದ ಏಕೈಕ ಮಾರ್ಗವಾಗಿತ್ತು. ಪ್ರಿಯರೇ, ಮತ್ತಾಯನು ಈಗ ತಾನು ದಾಖಲಿಸುತ್ತಿರುವುದು ಭವಿಷ್ಯವಾಣಿಯ ನೆರವೇರಿಕೆಯಾಗಿದೆ ಎಂದು ಹೇಳುತ್ತಾನೆ. ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಪ್ರವಾದನೆ ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 3ನೇ ವಚನದಲ್ಲಿದೆ. ಅಡವಿಯಲ್ಲಿ ಕೂಗುವವನ ಶಬ್ದ ಎಂಬುದಾಗಿ ನೋಡುವಾಗ ಸ್ನಾನಿಕನಾದ ಯೋಹಾನನು ತಾನು ಈ ಶಬ್ದ ಮಾತ್ರವೆಂದು ಹೇಳಿದ್ದಾನೆ ಮತ್ತು ಅವನ ಉದ್ದೇಶ ಕರ್ತನ ಬರುವಿಕೆಗಾಗಿ ಹಾದಿ ಸಿದ್ಧಪಡಿಸುವುದೇ ಆಗಿದೆ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿದ್ದವು ಎಂಬುದು. ಪ್ರಿಯ ವೀಕ್ಷಕರೇ, ಅವನು ಒಬ್ಬ ವಿಚಿತ್ರ ಮನುಷ್ಯನಲ್ಲವೇ? ಅವನ ಆಹಾರವು ಉಡುಗೆಯು ಅತೀ ವಿಚಿತ್ರದವುಗಳಾಗಿದ್ದವು. ಒಂದು ವೇಳೆ ಈಗಿನ ದಿನಗಳಲ್ಲಿ ಅವನ ರೂಪವು ಒಬ್ಬ ಅಲೆಮಾರಿಯಂತೆ ಕಾಣಬಹುದು. ಒಂಟೆ ಕೂದಲಿನ ಹೊದಿಕೆ, ಸೊಂಟದಲ್ಲಿ ಚರ್ಮದ ನಡುಕಟ್ಟು, ಅವನ ಆಹಾರ ಮಿಡತೆಯು ಕಾಡುಜೇನು ಆಗಿದ್ದವು. ಉದ್ದವಾದ ಕೂದಲು ಅವನಿಗಿತ್ತು. ಅವನು ಒಂದು ವಿಶೇಷ ಕಾರ್ಯಕ್ಕಾಗಿ ಬಂದವನು. ಆದ್ದರಿಂದ ವಿಶೇಷವಾದ ವ್ಯಕ್ತಿಯಾಗಿಯೇ ಇದ್ದನು. ಹಳೆ ಒಡಂಬಡಿಕೆಯ ಪ್ರವಾದಿಗಳಲ್ಲಿ ಅವನೇ ಕೊನೆಯವನು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನವನ್ನು. ಆಗ ಯೆರೂಸಲೇಮು, ಎಲ್ಲ ಯೂದಾಯವು, ಯೋರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಎಂಬುದು. ನೋಡಿರಿ ಪ್ರಿಯರೇ, ದೊಡ್ಡ ಜನರ ಗುಂಪು ಅವನ ಬಳಿಗೆ ಹೋದದ್ದನ್ನು ನೋಡುತ್ತೇವೆ. ಯೋಹಾನನು ಯಾವುದೇ ರಂಗಮಂದಿರ ಇಲ್ಲವೇ ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಳ್ಳಲಿಲ್ಲ. ಅವನನ್ನು ಕೂಟ ನಡೆಸಲು ಯಾರೂ ಕರೆದಿರಲಿಲ್ಲ. ಅವನು ಪಟ್ಟಣದೊಳಕ್ಕೂ ಬರಲಿಲ್ಲ. ಅವನ ಮಾತು ಕೇಳಬೇಕಾದರೆ ಅವನಿರುವ ಸ್ಥಳಕ್ಕೆ ಹೋಗಬೇಕಾಗಿತ್ತು. ನಿಜವಾಗಿಯೂ ದೇವರ ಆತ್ಮವು ಅವನ ಮೇಲಿತ್ತು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನವನ್ನು. ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು ಎಂಬುದೇ. ಪ್ರಿಯ ವೀಕ್ಷಕರೇ,
ಈ ವಾಕ್ಯ ಭಾಗದ ಅರ್ಥವೇನೆಂದರೆ, ಆ ಎಲ್ಲ ಜನರ ಜೀವಿತಗಳಲ್ಲಿ ಒಂದು ಬದಲಾವಣೆಯಾಯಿತೆಂಬುದನ್ನು ಇದು ತಿಳಿಸುತ್ತದೆ. ಯೋಹಾನನ ದೀಕ್ಷಾಸ್ಥಾನಕ್ಕೆ ಅವರು ಒಪ್ಪಿಕೊಳ್ಳುತ್ತಿರುವುದು ಅವರು ತಮ್ಮ ಹಳೆಯ ಜೀವಿತಗಳನ್ನು ಬಿಟ್ಟು ಹೊಸ ಜೀವಿತಕ್ಕೆ ತಿರುಗಿಕೊಂಡರೆಂದು ಸೂಚಿಸುತ್ತದೆ. ಮುಂದಕ್ಕೆ ನಾವು ಫರಿಸಾಯರು ಸದ್ದುಕಾಯರು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಅಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಎಂಬುದೇ. ಪ್ರಿಯರೇ, ಈಗ ಯಾರು ಅವನ ಬಳಿಗೆ ಬಂದರೆಂಬುದಾಗಿ ನೋಡಿರಿ. ಈ ದೊಡ್ಡ ಜನರನ್ನು ಅವನು ಹೇಗೆ ಸಂಬೋಧಿಸಿದನೆಂದು ನೋಡಿರಿ. ಒಂದು ವೇಳೆ ನಿಮ್ಮ ಸಭಾಪಾಲಕರು ಭಾನುವಾರ ಬೆಳಗ್ಗೆ ಸಭೆಯನ್ನುದ್ದೇಶಿಸಿ ಎಲೈ ಸರ್ಪ ಜಾತಿಯವರೇ ಎಂದಾಗ ಹೇಗಾದೀತು? ಖಂಡಿತವಾಗಿಯೂ ಆ ಸಭಾಪಾಲಕರನ್ನು ಸಭೆಯಿಂದ ಹೊರಹಾಕುತ್ತಾರೆ. ಇದು ನಿಜವಾಗಿ ಬಹು ಕಠಿಣವಾದ ಮಾತು. ಆ ಗೌರವಸ್ಥ ಫರಿಸಾಯ ಸದ್ದುಕಾಯರಿಗೆ ಅವನು ಹೇಳುತ್ತಿದ್ದಾನೆ, ಹೊಸ ಜೀವಿತಕ್ಕೆ ನಿಮ್ಮಲ್ಲಿ ಪುರಾವೆ ಬೇಕು. ಸುಮ್ಮನೆ ದೀಕ್ಷಾಸ್ನಾನ ಮಾಡಿಸಿಕೊಂಡರೆ ಪ್ರಯೋಜನವಿಲ್ಲ, ಬದಲಾದದಕ್ಕೆ ತಕ್ಕ ಫಲ ಕಾಣಬೇಕು ಎಂಬುದಾಗಿ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 9ನೇ ವಚನವನ್ನು. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ ಎಂಬುದೇ. ಪ್ರಿಯ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಕಠಿಣವಾದ ಮಾತನ್ನು ಹೇಳುತ್ತಾನೆ. ಯೂದಾಯದಲ್ಲಿ ಅವನಿಗೆ ಹೆಚ್ಚಿನ ಮನ್ನಣೆ ಯಾಕೆ ಸಿಗಲಿಲ್ಲವೆಂಬುದಕ್ಕೆ ಕಾರಣ ಇಲ್ಲಿ ತಿಳಿಯುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ಎಂಬುದೇ. ಪ್ರಿಯ ವೀಕ್ಷಕರೇ, ಫಲ ಕೊಡುವುದರ ಕುರಿತು ಹೊಸ ಒಡಂಬಡಿಕೆಯಲ್ಲಿ ತುಂಬ ಹೇಳಲ್ಪಟ್ಟಿದೆ. ಸರಿಯಾದ ಮರವಿದ್ದರೆ ಒಳ್ಳೆಯ ಫಲ ಬರುತ್ತದೆ. ಹಣ್ಣಿನ ಮರ ಮಾತ್ರ ಹಣ್ಣನ್ನು ಕೊಡುತ್ತದೆ. ಸೇಬಿನ ಮರವು ಸೇಬುಗಳನ್ನು ಹೊಂದಿರುತ್ತದೆ ಮತ್ತು ಪ್ಲಮ್ ಮರವು ಪ್ಲಮ್ ಹಣ್ಣುಗಳನ್ನು ಹೊಂದಿರುತ್ತದೆ. ಆದರೆ ಒಂದು ಮರವು ಮುಳ್ಳುಗಳನ್ನು ಹೊಂದಿರುವಾಗ ಅದು ಸೇಬಿನ ಮರವಲ್ಲ ಮತ್ತು ಅದನ್ನು ಕತ್ತರಿಸಬೇಕು. ಬೇರು ಮತ್ತು ಹಣ್ಣು ಒಟ್ಟಿಗೆ ಹೋಗುತ್ತವೆ ಮತ್ತು ಸರಿಯಾದ ರೀತಿಯ ಫಲ ಕೊಡಲು ಮರವು ಸರಿಯಾದ ರೀತಿಯ ಬೇರುಗಳನ್ನು ಹೊಂದಿರಬೇಕು. ಮರಗಳ ಬೇರಿಗೆ ಕೊಡಲಿ ಹಾಕಿರುವುದರ ಕಾರಣ ಮರವು ಫಲ ಕೊಡದೇ ಇರುವುದೇ ಆಗಿದೆ. ಮರ ಹುಳುಕಾಗಿದ್ದರೆ ಅದನ್ನು ಕಡಿದು ಬೆಂಕಿಗೆ ಹಾಕುತ್ತಾರೆ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನವನ್ನು. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಎಂಬುದೇ. ಪ್ರಿಯರೇ, ಯೋಹಾನನು ಹೇಳುತ್ತಿದ್ದಾನೆ, ಬರುವಾತನು ನಿಮಗೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುವನು. ಇದು ಹೇಳಲ್ಪಟ್ಟು ಸುಮಾರು 2000 ವರ್ಷಗಳು ದಾಟಿವೆ. ನಾವು ಈಗ ಪವಿತ್ರಾತ್ಮನ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ಯೇಸು ಕ್ರಿಸ್ತನು ಪವಿತ್ರಾತ್ಮದಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಾನೆ. ಆತನು ತಿರುಗಿ 2ನೇ ಸಾರಿ ಬರುವಾಗ ಬೆಂಕಿಯಲ್ಲಿ ಸ್ನಾನ ಮಾಡಿಸುವನು. ಪ್ರಿಯರೇ, ಬೆಂಕಿಯು ನ್ಯಾಯ ತೀರ್ಪನ್ನು ಸೂಚಿಸುತ್ತದೆ. ಇದನ್ನು ನಾವು ತಿಳಿದಿರಬೇಕು. ಪಂಚಾಶತಮ ದಿನದಲ್ಲಿ ವಿಶ್ವಾಸಿಗಳು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಸ್ನಾನ ಹೊಂದಿದರಲ್ಲ. ಯಾಕಂದರೆ ಬೆಂಕಿಯ ನಾಲಿಗೆಗಳು ಅವರೆಲ್ಲರ ಮೇಲೆ ಇಳಿದು ಬಂತಲ್ಲ ಎಂದು ಯಾರಾದರೂ ಹೇಳಬಹುದು. ಪ್ರಿಯರೇ, ಇಂಥವರು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಮತ್ತೊಮ್ಮೆ ಗಮನ ಕೊಟ್ಟು ಓದಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೇಳಲ್ಪಟ್ಟಿರುವುದು ಅದು ಬಿರುಗಾಳಿಯಲ್ಲ, ಬೆಂಕಿಯಲ್ಲ, ಅದು ಪವಿತ್ರಾತ್ಮನ ಇಳಿವಿಕೆಯಾಗಿತ್ತು. ಆದರೆ ಕಣ್ಣಿಗೂ ಕಿವಿಗೂ ಕಾಣಿಸಿ ಕೇಳಿಸುವ ರೀತಿಯಲ್ಲಿ ಆಗಮನವಾಯಿತು. ಆದ್ದರಿಂದ ಪವಿತ್ರಾತ್ಮನು ಕೊಡಲ್ಪಟ್ಟಾಗ ಬೆಂಕಿಯ ದೀಕ್ಷಾಸ್ನಾನವು ಅಂದು ಉಂಟಾಗಲಿಲ್ಲ. ಮತ್ತೊಮ್ಮೆ ಹೇಳುತ್ತೇನೆ, ಈ ಬೆಂಕಿಯ ದೀಕ್ಷಾಸ್ನಾನವು ಕ್ರಿಸ್ತನ 2ನೇ ಬರೋಣದಲ್ಲಿ ಆಗುವಂಥದ್ದು.
ಈ ಪವಿತ್ರಾತ್ಮನ ಯುಗದಲ್ಲಿ ಪವಿತ್ರಾತ್ಮನು ಪ್ರತಿಯೊಬ್ಬ ವಿಶ್ವಾಸಿಯ ಮೇಲೂ ಬರಲಿದ್ದಾನೆ. ಕೆಲವರು ಮಾತ್ರವಲ್ಲ, ಎಲ್ಲ ವಿಶ್ವಾಸಿಗಳು ಪವಿತ್ರಾತ್ಮನ ಸ್ನಾನ ಹೊಂದುವರು. ಅಂದರೆ ಅವರು ಕ್ರಿಸ್ತನ ಶರೀರದೊಂದಿಗೆ ಸೇರಿಸಲ್ಪಡುವರು, ಶರೀರದ ಭಾಗವಾಗಿರುವರು. ಇದು ಸತ್ಯವೇದದಲ್ಲಿರುವ ಒಂದು ವಿಶೇಷವಾದ ಸತ್ಯವಾಗಿದೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 12ನೇ ವಚನವನ್ನು. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಯೇಸು ಕ್ರಿಸ್ತನು ನ್ಯಾಯಾಧೀಶನಾಗಿ ನ್ಯಾಯ ತೀರಿಸುವ ವಿಚಾರವನ್ನು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಮುಂದಕ್ಕೆ ನಾವು ಯೇಸು ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಹೊಂದಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಹೊಳೆಗೆ ಬಂದನು ಎಂಬುದೇ. ಪ್ರಿಯರೇ, ಇದು ವಿಶೇಷ ಸಂಗತಿಯಾಗಿತ್ತು. ಯೇಸು ದೀಕ್ಷಾಸ್ನಾನ ಹೊಂದಿದ್ದು ಯಾಕೆ ಎಂಬ ಪ್ರಶ್ನೆ ನಮ್ಮಲ್ಲಿ ಬರುತ್ತದೆ. ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಗಮನಿಸಿರಿ. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ದೀಕ್ಷಾಸ್ನಾನ ಹೊಂದಿದ್ದು ಯಾಕೆ? ಇದಕ್ಕೆ ಅನೇಕ ಕಾರಣಗಳಿರಬಹುದಾದರೂ ಅತೀ ಮುಖ್ಯವಾದ ಕಾರಣ ಇಲ್ಲಿಯೇ ಹೇಳಲ್ಪಟ್ಟಿದೆ. ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂಬುದು. ಯೇಸು ತನ್ನನ್ನು ಪಾಪಿ ಮಾನವನ ಜೊತೆ ಸಂಪೂರ್ಣವಾಗಿ ಒಂದಾಗಿ ಮಾಡಿಕೊಂಡಿದ್ದಾನೆ. ಆತನು ಪಾಪಿಗಳೊಂದಿಗೆ ಎಣಿಸಲ್ಪಟ್ಟನೆಂದು ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳಿದೆ. ಪ್ರಿಯರೇ, ಇಲ್ಲಿ ರಾಜನು ತನ್ನನ್ನು ತನ್ನ ಪ್ರಜೆಗಳೊಂದಿಗೆ ಒಂದಾಗಿ ಮಾಡಿದ್ದಾನೆ. ನಿಜವಾಗಿ ದೀಕ್ಷಾಸ್ನಾನವೆಂದರೆ ಒಂದಾಗಿ ಮಾಡಿಕೊಳ್ಳುವುದು. ಯೇಸುವಿನ ದೀಕ್ಷಾಸ್ನಾನದಲ್ಲಿ ಇದೇ ಮುಖ್ಯ ಕಾರಣವಾಗಿದೆ ಎಂದು ನಾನು ನೆನೆಸುತ್ತೇನೆ. ಪ್ರಿಯರೇ, ಯೇಸು ದೀಕ್ಷಾಸ್ನಾನ ಹೊಂದಿಕೊಂಡದ್ದು ನಮಗೆ ಮಾದರಿ ತೋರಿಸುವುದಕ್ಕಾಗಿ ಅಲ್ಲ. ಆತನು ಪರಿಶುದ್ಧನಾಗಿದ್ದನು. ಆತನಿಗೆ ಪಶ್ಚಾತ್ತಾಪ ಪಡುವ ಅಗತ್ಯವಿರಲಿಲ್ಲ. ಆತನು ಪರಿಶುದ್ಧನು. ಆತನು ಮಾನವರೊಂದಿಗೆ ತನ್ನನ್ನು ಸಂಪೂರ್ಣವಾಗಿ ಒಂದಾಗಿ ಮಾಡುವುದಕ್ಕಾಗಿ ದೀಕ್ಷಾಸ್ನಾನ ಹೊಂದಿದನು. ಪ್ರಿಯರೇ, ಯೇಸು ದೀಕ್ಷಾಸ್ನಾನ ಹೊಂದಿದ್ದಕ್ಕಾಗಿ ಇನ್ನೊಂದು ಕಾರಣವೂ ಇದೆ. ಪ್ರಿಯರೇ, ನೀರಿನ ದೀಕ್ಷಾಸ್ನಾನವು ಮರಣಕ್ಕೆ ಗುರುತಾಗಿದೆ. ಆತನ ಮರಣವು ಒಂದು ದೀಕ್ಷಾಸ್ನಾನವಾಗಿದೆ. ಯಾಕೋಬ ಯೋಹಾನರು ಯೇಸುವಿನ ರಾಜ್ಯದಲ್ಲಿ ಆತನ ಎಡ ಬಲಗಳ ಸ್ನಾನ ಕೇಳಿಕೊಂಡಾಗ ಯೇಸು ಅವರಿಗೆ, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದಾದೀತೆ, ನನಗಾಗುವ ದೀಕ್ಷಾಸ್ನಾನವನ್ನು ಹೊಂದುವುದು ನಿಮ್ಮಿಂದಾದೀತೆ ಎಂದು ಕೇಳಿದ್ದನು. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನವನ್ನು ನೋಡಿರಿ. ಪ್ರಿಯರೇ, ಕ್ರಿಸ್ತನ ಮರಣವು ಒಂದು ದೀಕ್ಷಾಸ್ನಾನವಾಗಿತ್ತು. ಆತನು ನನಗಾಗಿ ನಿನಗಾಗಿ ಮರಣವನ್ನು ಪ್ರವೇಶಿಸಿದನು. ಯೇಸುವಿನ ದೀಕ್ಷಾಸ್ನಾನಕ್ಕೆ ಮೂರನೇ ಒಂದು ಕಾರಣವೂ ಇದೆ. ಈ ಸಮಯದಲ್ಲಿ ಆತನು ಯಾಜಕನ ಕೆಲಸಕ್ಕಾಗಿ ಪ್ರತಿಷ್ಠಿಸಲ್ಪಟ್ಟವನು. ಈ ಯಾಜಕ ಸೇವೆಗಾಗಿಯೇ ಆತನ ಮೇಲೆ ಪರಿಶುದ್ಧಾತ್ಮನು ಬಂದಿದ್ದನು. ಆತನ ಪ್ರತಿಯೊಂದು ಕಾರ್ಯವೂ ಪವಿತ್ರಾತ್ಮನ ಬಲದಿಂದ ನಡೆಸಲ್ಪಡುತ್ತಿತ್ತು. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನವನ್ನು ನೋಡಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಆತನ ಮೇಲೆ ಪಾಪ ಹಾಕಲ್ಪಟ್ಟಿತ್ತು, ಆದರೆ ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ. ನನ್ನ ಪಾಪವು ಆತನ ಮೇಲೆ ಹಾಕಲ್ಪಟ್ಟಿತ್ತು, ಆತನಲ್ಲಿ ಪಾಪವಿರಲಿಲ್ಲ. ಇಲ್ಲಿನ ವ್ಯತ್ಯಾಸವನ್ನು ಸರಿಯಾಗಿ ಗಮನಿಸಿಕೊಳ್ಳಬೇಕು. ಹೀಗೆ ಆತನೊಂದಿಗೆ ಒಂದಾಗಿ ಮಾಡಲ್ಪಟ್ಟ ನಾವು ರಕ್ಷಿಸಲ್ಪಟ್ಟೆವು. ಆತನು ದೀಕ್ಷಾಸ್ಥಾನದಲ್ಲಿ ನಮ್ಮೊಂದಿಗೆ ಒಂದಾದನು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನವನ್ನು ನೋಡಿರಿ.
ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ಥಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ಎಂದು ಹೇಳಲ್ಪಟ್ಟಿದೆ. ಯಾವ ರೀತಿಯಲ್ಲಿ? ಕರ್ತನಾದ ಯೇಸುವಿನೊಂದಿಗೆ ಒಂದಾಗಿ ಮಾಡಲ್ಪಡುವ ಮೂಲಕ ರಕ್ಷಿಸಲ್ಪಡುವುದು ಕ್ರಿಸ್ತನಲ್ಲಿ ಸೇರಿಕೊಳ್ಳುವುದಕ್ಕಾಗಿ. ಪ್ರಿಯರೇ, ನಾವು ಕ್ರಿಸ್ತನಲ್ಲಿ ಸೇರಿಕೊಳ್ಳುವುದು ಹೇಗೆ? ಪವಿತ್ರಾತ್ಮನ ದೀಕ್ಷಾಸ್ಥಾನದ ಮುಖಾಂತರವಾಗಿ. ನಾವು ದೀಕ್ಷಾಸ್ಥಾನದ ಕುರಿತಾಗಿ ಕುತರ್ಕ ವಾಗ್ವಾದಗಳನ್ನು ಮಾಡುತ್ತಾ ಹೋಗದೆ ಅದರಿಂದ ಹೊರಬಂದು ಕ್ರಿಸ್ತನಿಗಾಗಿ ನಿಲ್ಲಬೇಕಾಗಿದೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ತ್ರಯೇಕತ್ವವು ತೋರಿಸಲ್ಪಟ್ಟಿದೆ. ಕರ್ತನಾದ ಯೇಸು ನೀರಿನಿಂದ ಹೊರಗೆ ಬರುವಾಗ ದೇವರ ಆತ್ಮವು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬಂತು. ತಂದೆಯಾದ ದೇವರು ಪರಲೋಕದಿಂದ ಮಾತನಾಡಿ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಹೇಳಿದನು. ಕರ್ತನಾದ ಯೇಸು ಈಗ ತನ್ನ ಜನರೊಂದಿಗೆ ಒಂದಾಗಿ ಮಾಡಲ್ಪಟ್ಟಿದ್ದಾನೆ. ಆತನು ಎಂಥ ಅದ್ಭುತ ರಾಜನು! ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡಂಥ ಸತ್ಯಗಳಿಗೆ ವಿಧೇಯರಾಗೋಣ. ನಮ್ಮ ಜೀವಿತವನ್ನು ಕ್ರಿಸ್ತನೊಂದಿಗೆ ಒಂದಾಗಿ ಮಾಡಿಕೊಂಡು ಆತನ ಐಕ್ಯದಲ್ಲಿ ನಡೆಯೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ಅದ್ಭುತವಾದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಕರುಣಿಸು. ನಾವು ನಿನ್ನ ಐಕ್ಯದಲ್ಲಿ ಇದ್ದುಕೊಂಡು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು ಎಲ್ಲೆಲ್ಲಿ ಇದ್ದಾರೋ, ಯಾವ ಯಾವ ಸ್ಥಳದಲ್ಲಿ ಇದ್ದುಕೊಂಡು ನಿನ್ನ ವಾಕ್ಯವನ್ನು ಕೇಳಿ ಪ್ರಾರ್ಥಿಸ್ತಾ ಇದ್ದಾರೋ ಅವರೆಲ್ಲರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸು. ಅವರು ನಿನ್ನೊಂದಿಗೆ ಐಕ್ಯವಾಗಿದ್ದುಕೊಂಡು ಸಮಾಧಾನದ, ಪ್ರೀತಿಯ, ಸಂತೋಷದ, ನಿತ್ಯ ಜೀವದ ನಿರೀಕ್ಷೆ ಜೀವಿತವನ್ನೇ ಜೀವಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ನಜರೇತ್ ಎಂಬ ಹೆಸರಿಗೆ ಮೂಲವಾದ ನೆಟ್ಜರ್ ಎಂಬ ಇಬ್ರಿಯ ಪದದ ಅರ್ಥವೇನು? ನಜರೇತ್ ಎಂಬ ಹೆಸರಿಗೆ ಮೂಲವಾದ ನೆಟ್ಜರ್ ಎಂಬ ಇಬ್ರಿಯ ಪದದ ಅರ್ಥವೇನು? ಉತ್ತರ: ನದಿ, ಪರ್ವತ, ಚಿಗುರು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ಹೆರೋದನು ತೀರಿ ಹೋದ ನಂತರ ಯೋಸೇಫ ಮತ್ತು ಮರಿಯ ಯೇಸು ಮಗುವಿನೊಂದಿಗೆ ನಜರೇತಿಗೆ ಐಗುಪ್ತದಿಂದ ಹಿಂತಿರುಗಿ ಬರುತ್ತಾರೆ. ಇದು ಧರ್ಮಶಾಸ್ತ್ರದ ನೆರವೇರಿಕೆ ಆಗುತ್ತದೆ. ತಿರುಗಿಕೊಳ್ಳುವಿಕೆಯು ಬಹಳ ಅರ್ಥಪೂರ್ಣವಾಗಿದೆ. ಯೇಸುವಿನ ದೀಕ್ಷಾ ಸ್ನಾನವು ಆತನು ನಮ್ಮೊಂದಿಗೆ ಒಂದಾಗುವಿಕೆಯನ್ನು ತಿಳಿಸುತ್ತದೆ. ಆದುದರಿಂದ ಪ್ರಿಯರೇ, ನಾವೆಲ್ಲರೂ ಕ್ರಿಸ್ತ ಯೇಸುವಿನ ಐಕ್ಯದಲ್ಲಿ ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರಿಯ ವೀಕ್ಷಕರೇ, ಹೇಗಿತ್ತು ದೇವರ ವಾಕ್ಯಗಳ ಅಧ್ಯಯನ? ಆಶೀರ್ವದಿಸಲ್ಪಟ್ಟಿದ್ದೀರಾ? ನಿಮಗೆ ಸಂತೋಷವಾಗಿದೆಯಾ? ಹಾಗಾದರೆ ಈಗಲೇ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು.